ಮೈ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆ ಇಂದಿನ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಮ್ಮ ಮುಂದಿರೋ ಲೇಖನಗಳು ಮತ್ತೆ ಕಲ್ಚರಲ್ ರಿಪೋರ್ಟ್ಸ್ ಇಟ್ಕೊಂಡು 2026ರ ಹುಬ್ಬಳ್ಳಿಯ ರಂಗಪಂಚಮಿ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಅಂದ್ರೆ ಇದು ಬರೀ ಬಣ್ಣ ಎರಚೋ ಹಬ್ಬ ಅಲ್ಲ ಆಕ್ಚುಲಿ. ಹೌದು. ಹುಬ್ಬಳ್ಳಿಯ ಸಾಂಸ್ಕೃತಿಕ ಅಸ್ಮಿತೆ ಮತ್ತೆ ಕೋಮು ಸೌಹಾರ್ದತೆಯ ಪ್ರತೀಕವಾಗಿ ಇದು ಹೇಗೆ ಬೆಳೆದಿದೆ ಅನ್ನೋದನ್ನ ಎಕ್ಸಾಕ್ಟ್ಲಿ ಇದನ್ನ ಬಿಡಿಸಿ ನೋಡೋಣ ಅನ್ನೋದೇ ಈ ಡೀಪ್ ಡೈವ್ನ ಮುಖ್ಯ ಉದ್ದೇಶ. ಉತ್ತರ ಕರ್ನಾಟಕದ ಹೋಳಿ ಅಂದ್ರೇನೆ ಒಂದು ದೊಡ್ಡ ಹಬ್ಬ. ಹೌದು. ಅದರಲ್ಲೂ ಈ ಬಾರಿಯ ಮಾರ್ಚ್ 8ರ ರಂಗಪಂಚಮಿ ತುಂಬಾನೇ ವಿಶೇಷ. ನಿಜ. ಮಾರ್ಚ್ 8ರಂದು ಅಸಲಿ ರಂಗು ಶುರುವಾಗತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ರೋಚಕ ವಿಚಾರ ಏನಂದ್ರೆ ಹಬ್ಬಕ್ಕೂ ಮುಂಚೆ ಅಂದ್ರೆ ಮಾರ್ಚ್ 3ರಂದು ಬ್ಲಡ್ ಮೂನ್ ಇದೆ. ಓ, ಪೂರ್ಣಚಂದ್ರಗ್ರಹಣ. ಹೌದು. ನಮ್ಮಲ್ಲಿ ಸಾಮಾನ್ಯವಾಗಿ ಗ್ರಹಣದ ಟೈಮಲ್ಲಿ ಪೂಜೆ ಮಾಡೋದು ಅಶುಭ ಅನ್ನೋ ನಂಬಿಕೆ ಇದೆಯಲ್ಲ, ಅದೇ ಕಾರಣಕ್ಕೆ ಈ ಬಾರಿ ಕಾಮದಹನ ಮತ್ತೆ ಇತರ ಪೂಜೆಗಳನ್ನ ಮಂಗಳವಾರ ಮುಂಜಾನೆಯೇ ಅಂದ್ರೆ ಗ್ರಹಣ ಶುರುವಾಗೋ ಮುನ್ನವೇ ಮುಗಿಸ್ಬಿಡ್ತಾರೆ. ಹೌದು, ಮುಗಿಸ್ತಾರೆ ಅಂತ ವರದಿಗಳು ಹೇಳ್ತೇವೆ. ಗ್ರಹಣದ ಎಫೆಕ್ಟ್ ಹಬ್ಬದ ಶೆಡ್ಯೂಲನ್ನೇ ಬದಲಾಯಿಸ್ತಿರೋದು ಕುತೂಹಲಕಾರಿಯಾಗಿದೆ. ಇಲ್ಲಿ ಅಚ್ಚರಿಯ ಸಂಗತಿ ಏನಂದ್ರೆ ಈ ಹಬ್ಬದ ಆಧ್ಯಾತ್ಮಿಕ ಹಿನ್ನೆಲೆ ಕೂಡ ತುಂಬಾನೇ ಗಹನವಾಗಿದೆ. ಬಿಡಿಸಿ ಹೇಳ್ತೀರಾ? ಮೇಲ್ನೋಟಕ್ಕೆ ಇದು ಬರೀ ಬಣ್ಣದ ಆಟದ ತರ ಕಾಣಬಹುದು. ಆದರೆ ಇದು ಪೃಥ್ವಿ, ಅಗ್ನಿ, ಜಲ, ವಾಯು ಮತ್ತೆ ಆಕಾಶ, ಪಂಚಭೂತಗಳು. ಹೌದು, ಈ ಪಂಚಭೂತಗಳನ್ನ ಸಕ್ರಿಯಗೊಳಿಸೋ ಪ್ರಕ್ರಿಯೆ. ಮನುಷ್ಯನಲ್ಲಿ ಮೂಲತಃ 3 ಗುಣಗಳಿರ್ತವೆ. ರಜಸ್ ಅಂದ್ರೆ ಅತಿಯಾದ ಆಸೆ, ಮತ್ತೆ ತಮಸ್ ಅಂದ್ರೆ ಸೋಮಾರಿತನ. ಓಕೆ. ಈ ಬಣ್ಣಗಳನ್ನ ಎರಚುವ ಮೂಲಕ ಈ ನಕಾರಾತ್ಮಕ ಗುಣಗಳನ್ನ ಸುಟ್ಟು ಸತ್ವಗುಣವನ್ನ ಅಂದ್ರೆ ಶುದ್ಧತೆಯನ್ನ ಎಚ್ಚರಿಸೋದನ್ನ ಇದು ಸಂಕೇತಿಸುತ್ತೆ. ಅಂದ್ರೆ ಕೆಟ್ಟದ್ರ ಮೇಲೆ ಒಳ್ಳೇದ್ರ ವಿಜಯ ಅಂತಾರಲ್ಲ, ಅದೇ ಇದು. ಖಂಡಿತ. ಇಲ್ಲೊಂದು ಕುತೂಹಲಕಾರಿ ವಿಷಯ ಇದೆ. ಹುಬ್ಬಳ್ಳಿಯ ಕಾಮರಿಪೇಟೆ ಕಡೆ ಹೋದ್ರೆ ಅಲ್ಲಿನ ಕಿರಿತಾದ ಗಲ್ಲಿಗಳಲ್ಲಿ ನಡೆಯೋ ಆಚರಣೆ ಸಖತ್ತಾಗಿರುತ್ತೆ. ಅಲ್ಲಿನ ಮನೆಗಳ ಬಾಲ್ಕನಿಯಿಂದ, ಹೌದು, ಬಾಲ್ಕನಿಯಿಂದ ಕೆಳಗಡೆ ದಾರಿಯಲ್ಲಿ ಹೋಗೋ ಪ್ರತಿಯೊಬ್ಬರ ಮೇಲೂ ಬಕೆಟ್ಗಟ್ಲೆ ಬಣ್ಣದ ನೀರು ಸುರಿತಾರೆ. ಬಿಸಿಲಲ್ಲಿ ಹೋಗ್ತಿರ್ಬೇಕಾದ್ರೆ ದಿಢೀರಂತ ತಣ್ಣನೆಯ ಬಣ್ಣದ ನೀರು ಮೈ ಮೇಲೆ ಬಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಆ ಸಂಭ್ರಮಕ್ಕೆ ಮತ್ತಷ್ಟು ಕಿಚ್ಚೊಚ್ಚೋದು ಅಂದ್ರೆ ಅಲ್ಲಿನ ಜಗ್ಗಲಿಗಿ ವಾದ್ಯ. ಗಲ್ಲಿಗಳಲ್ಲಿ ಜಗ್ಗಲಿಗಿ ಸದ್ದು ಮೊಳಗಿದ್ರೆ ಇಡೀ ಊರೇ ಆದಿರುತ್ತೆ. ಜಗ್ಗಲಿಗಿ ಅಂದ್ರೆ ಸಾಮಾನ್ಯ ವಾದ್ಯ ಅಲ್ಲ ಅಲ್ವಾ? ಎತ್ತಿನ ಗಾಡಿಯ ಕಬ್ಬಿಣದ ದೊಡ್ಡ ಚಕ್ರಕ್ಕೆ ಎತ್ತು ಅಥವಾ ಎಮ್ಮೆ ಚರ್ಮ ಕಟ್ಟಿ ಮಾಡೋ ಬೃಹತ್ ವಾದ್ಯ ಅದು. ಹೊತ್ಕೊಂಡು ಬಡಿಯೋಕೆ ಸಿಕ್ಕಾಪಟ್ಟೆ ತಾಕತ್ಪೇಟು. ಮಾರ್ಚ್ 5ರಂದು ನಡೆಯೋ ಮೆರವಣಿಗೆಯಲ್ಲಿ 60ಕ್ಕೂ ಹೆಚ್ಚು ತಂಡಗಳು ಇರ್ತವೆ ಅಂತ ಓದಿದ್ದೆ. ಹೌದು. ವಿಶೇಷ ಅಂದ್ರೆ ಈ ಬಾರಿ ಉಡುಪಿಯ ಕಡುಬೆಟ್ಟಿನ ಹುಲಿವೇಷ ಮತ್ತು ಮಹಾರಾಷ್ಟ್ರದ ಡೋಲಾತಾಶಾ ತಂಡಗಳು ಕೂಡ ಬರ್ತಿವೆ. ವಾವ್. ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಇವತ್ತಿನ ಡಿಜೆ ಅಬ್ಬರದ ನಡುವೆಯೂ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜಾನಪದ ವಾದ್ಯಗಳು ಉಳಿದುಕೊಂಡಿರೋದು ನಿಜಕ್ಕೂ ಗ್ರೇಟ್. ನಿಜ. ಇಂದಿನ ಕಾಲದಲ್ಲಿ ಜಾನಪದ ಕಲೆಗಳನ್ನ ಉಳಿಸ್ಕೊಳ್ಳೋದು ಸಣ್ಣ ಮಾತಲ್ಲ. ಇನ್ನು ಸಮಾಜದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಗಮನಿಸಲೇಬೇಕಾದ ಒಂದು ಸೂಕ್ಷ್ಮ ವಿಚಾರ ಇದೆ. 2023ರ ಘಟನೆ ಅಲ್ವಾ? ಹೌದು. ಪ್ರಧಾನಿಯವರು ಹುಬ್ಬಳ್ಳಿಗೆ ಭೇಟಿ ನೀಡಿದ್ದಾಗ ಭದ್ರತೆಯ ಕಾರಣಕ್ಕಾಗಿ ಈದ್ಗಾ ಮೈದಾನದಲ್ಲಿ ಕಾಮಣ್ಣನ ಪ್ರತಿಷ್ಠಾಪನೆಗೆ ಕೊನೆಗಳಿಗೆಯಲ್ಲಿ ಅನುಮತಿ ನಿರಾಕರಿಸಲಾಗಿತ್ತು. ಆಡಳಿತಾತ್ಮಕವಾಗಿ ಭದ್ರತಾ ದೃಷ್ಟಿಯಿಂದ ಅದು ಅನಿವಾರ್ಯ ನಿರ್ಧಾರ. ಅದೇ ಈ ಘಟನೆಗೂ ಮೀರಿದ ಸೌಹಾರ್ದತೆ ಹಳೆಯ ಹುಬ್ಬಳ್ಳಿಯಲ್ಲಿ ಕಾಣ್ಸಿಗುತ್ತೆ. ಮುಸ್ಲಿಮರು ಕಾಮಣ್ಣನ ಮೆರವಣಿಗೆಯನ್ನ ಸ್ವಾಗತಿಸಿ ಜ್ಯೂಸ್ ಕೊಟ್ಟು ಹಿಂದೂ ಸ್ನೇಹಿತರ ಜೊತೆ ಬಣ್ಣ ಆಡ್ತಾರೆ. ಇದು ಒಂದು ಮುಖ್ಯ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನಮ್ಮ ಆಧುನಿಕತೆಯ ಸವಾಲುಗಳು. ರೈನ್ ಡ್ಯಾನ್ಸ್ ಟ್ರೈನ್ ಬಗ್ಗೆ ಅಲ್ವಾ? ಹೌದು. ಯುವ ಜನತೆಯಲ್ಲಿ ಕೃತಕ ಮಳೆ ಅಥವಾ ರೈನ್ ಡ್ಯಾನ್ಸ್ ಕ್ರೇಜ್ ಇದೆ. 2024ರ ಭೀಕರ ಬರಗಾಲ ಇದ್ದಾಗಲೂ ಆಚರಣೆ ನಡೆದಿತ್ತು. ಹೀಗಾಗಿ ಈ ಬಾರಿ ವಾಟರ್ ಟ್ಯಾಂಕರ್ಗಳ ನಿರ್ವಹಣೆ ಮತ್ತೆ ನೀರಿನ ಮಿತವ್ಯಯ ಮಾಡೋದು ಆಡಳಿತಕ್ಕೆ ದೊಡ್ಡ ಸವಾಲಾಗುತ್ತೆ. ಜೊತೆಗೆ ರಸ್ತೆಯಲ್ಲಿ ಡ್ಯೂಟಿ ಮಾಡ್ತಿರೋ ಪೊಲೀಸರನ್ನು ಕೂಡ ಜನ ಬಿಡಲ್ಲ. ಮಹಿಳೆಯರು, ಮಕ್ಕಳು ಹೋಗಿ ಆ ಪೊಲೀಸರಿಗೆ ಪ್ರೀತಿಯಿಂದ ಗುಲಾಲ್ ಹಚ್ಚಿ ಸಿಹಿ ತಿನ್ನಿಸ್ತಾರೆ. ಹಾಗಾದ್ರೆ ಇದರ ಒಟ್ಟು ಅರ್ಥವೇನು ಅಂತ ನೋಡಿದ್ರೆ ಹುಬ್ಬಳ್ಳಿಯ ರಂಗಪಂಚಮಿ ಕೇವಲ ಸಂಭ್ರಮ ಅಲ್ಲ. ಇದು ಶ್ರೀಮಂತ ಜಾನಪದ ಕಲೆ ಮತ್ತು ಸಾಮಾಜಿಕ ಏಕತೆಯ ಬದುಕು. ಅಂತಿಮವಾಗಿ ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ವಿಚಾರ ಇದೆ. ರೈನ್ ಡ್ಯಾನ್ಸ್ನಂತಹ ಆಧುನಿಕ ಆಚರಣೆಗಳು ಅತಿ ವೇಗವಾಗಿ ಬೆಳೆಯುತ್ತಿವೆ. ಇಂತಹ ಭರಾಟೆಯ ನಡುವೆ ಭವಿಷ್ಯದಲ್ಲಿ ಜಗ್ಗಲಗಿಯಂತಹ ಬೃಹತ್ ಸಾಂಪ್ರದಾಯಿಕ ವಾದ್ಯಗಳು ಕೇವಲ ಇತಿಹಾಸದ ಪುಟ ಸೇರುತ್ತವೆಯೇ? ಇದೊಂದು ಆಳವಾದ ಪ್ರಶ್ನೆ. ಅಥವಾ
ತಂತ್ರಜ್ಞಾನದೊಂದಿಗೆ ಬೆರೆತು ಮುಂದಿನ ಪೀಳಿಗೆಗೆ ಹೊಸ ರೂಪದಲ್ಲಿ ಮರುಹುಟ್ಟು ಪಡೆಯುತ್ತವೆಯಾ ಕಾದು ನೋಡ್ಬೇಕು. ಖಂಡಿತ ಇದನ್ನ ಕೇಳುಗರಿಗೆ ಬಿಡೋಣ. ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೆ ಸಿಗೋಣ.